ಅನಂತ ಪೂರ್ಣಿಮೆಯ ದಿನದಂದು ಕಾಳಿದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ತಂಗನಹಳ್ಳಿಯ ಚೌಡೇಶ್ವರಿ ಕಾಳಿಕಾಂಬ ದೇವಿಗೆ ರಾತ್ರಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಡೀ ರಾತ್ರಿ ಬೂದುಗುಂಬಳಕಾಯಿ ದೀಪ ಆರದಂತೆ ಕಾವಲು ಕಾಯ್ದಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯಲ್ಲಿ ಇರುವಂತಹ ಚೌಡೇಶ್ವರಿ ಮತ್ತು ಕಾಳಿಕಾಂಬ ದೇವಿಗೆ ಪೂಜೆಯೆಲ್ಲ ನೆರವೇರಿಸಿದ್ದಾರೆ. ಇಡೀ ರಾತ್ರಿ ಬೂದುಗುಂಬಳಕಾಯಿ ದೀಪ ಆರದಂತೆ ಕಾವಲು ಕಾದಿದ್ದಾರೆ. ದೃಶ್ಯವನ್ನ ನೋಡುತ್ತಾ ಇದ್ದೀರಾ. ಇದು ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋದಂತ ಅಭಿಮಾನಿಗಳು. ಹಂಗೆ ಹಚ್ತಾರೆ ಮಕ್ಕಳು. ಸೊ ಆ ದೃಶ್ಯವನ್ನ ಏನ್ ನೋಡ್ತಾ ಇದ್ದೀರಾ, ಬೂದುಗುಂಬಳಕಾಯಿಯ ದೀಪ ಆರದಂತೆ ಕಾವಲು ಕಾದಿದ್ದಾರೆ ರಾತ್ರಿ ಇಡೀ. ಅನಂತ ಪೂರ್ಣಿಮೆಯ ದಿನ. ಸೊ ಹಾಗಾಗಿ ನಿನ್ನೆ ಕಾಳಿದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಂಗನಹಳ್ಳಿಯ ಚೌಡೇಶ್ವರಿ ಮತ್ತು ಕಾಳಿಕಾಂಬ ದೇವಿಗೆ ಪೂಜೆಯನ್ನು ನೆರವೇರಿಸಿದ್ದಾರೆ ರಾತ್ರಿ ಎಲ್ಲ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯಲ್ಲಿರುವಂತಹ ದೇವಸ್ಥಾನ. ಅಲ್ಲಿ ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿ ಪೂಜೆಯನ್ನು ನೆರವೇರಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಬೂದುಗುಂಬಳಕಾಯಿಯಲ್ಲಿ ದೀಪವನ್ನು ಇಟ್ಟು ಆರತಿಯನ್ನು ಬೆಳಗಿ ಅದಾದ ನಂತರ ಅದು ದೀಪ ಆರದಂತೆ ನೋಡಿಕೊಂಡಿದ್ದಾರೆ. ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು 100 ದಿವಸ ಆಗಿದೆ. ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು, ತಂಗನಹಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಥರ ಹೇಳಿದ್ಕೆ ಬಂದ್ರಿ ಎಲ್ಲ ಪೂಜೆ ಮಾಡಿಸೋಣ, ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದ್ಕೆ ಎಲ್ಲ ತಂಗನಹಳ್ಳಿ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರವರು ಬಂದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದುಗುಂಬಳಕಾಯಿ ಪೂಜೆ ಮಾಡಿದ್ದೀವಿ. ಆದಷ್ಟು ಬೇಗ ಯಾವುದೇ ಕೆಟ್ಕೊಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗಲ್ಲ, ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾರು ತಲೆ ಕೆಡಿಸ್ಕೊಬಾರ್ದು. ಏನೋ ಒಂದು ಆಗೋಗೈತೆ, ಅವ್ರೇನು ಒಳ್ಳೇದೇ ಮಾಡಿಲ್ವಾ, ಕ್ರಾಂತಿ ಮೂವಿ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ. ಕಾಟೇರದಾಗೆ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಎಲ್ಲರೂ ಬರ್ತಡೆಗೆ ಏನೇನೋ ಮಾಡಿರಿ, ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ದಂಗೆ